ಬುದ್ಧಿವಂತರಿದ್ದಾರೆ, ಜನ ಅರ್ಥ ಮಾಡ್ಕೊಳ್ತಾರೆ. ಯಾರಿಂದ ಇವತ್ತು ಇದೆಲ್ಲ ಷಡ್ಯಂತ್ರಗಳೆಲ್ಲ ಬಯಲಾಯಿತು ಅಂತ SITಯಿಂದ ಬಯಲಾಗುತ್ತೆ. SITನ ರಚನೆ ಮಾಡಿದ ಕಾಂಗ್ರೆಸ್ಸು. ಏನು ಈ ಷಡ್ಯಂತ್ರಗಳಿತ್ತು ಇದೆಲ್ಲ ಬಯಲಾದರೆ ಕಾಂಗ್ರೆಸ್ ಪಕ್ಷ ನೋಡಿ ಸರಿಯಾಗಿ SIT ರಚನೆ ಮಾಡಿದ್ರು, ಅದರಿಂದ ಇದೆಲ್ಲ ಆಶಯ ಬಂತು, ನ್ಯಾಯ ಸಿಕ್ತು ಅಂತ ಸಹಜವಾಗಿ. ವಿಚಾರದಲ್ಲಿ ಸರ್ ರಾಜ್ಯ ಸರ್ಕಾರ ಕೂಡ ಸರಿಯಾಗಿ ನಡ್ಕೊಂಡಿಲ್ಲ. ಧರ್ಮಸ್ಥಳಕ್ಕೆ ಈ ಮಟ್ಟಿಗೆ ಕಳಂಕ ಬರೋದಕ್ಕೆ ರಾಜ್ಯ ಸರ್ಕಾರ ನಡೆನೂ ಕೂಡ ಕಾರಣ. ಒಂದ್ ನಿಮಿಷ SIT ಮಾಡದೇ ಇದ್ರೆ ಇದೆಲ್ಲ ಆಶಯ ಬರ್ತಿತ್ತಾ? ನೀವೇ SIT ಮಾಡದೇ ಇದ್ರೆ ಇದೆಲ್ಲ ಆಶಯ ಬರ್ತಿತ್ತಾ? ಖಂಡಿತ ಬರ್ತಿರ್ಲಿಲ್ಲ. SIT ಮಾಡಿದ್ರಿಂದ ನಿಜಾಂಶ ಎಲ್ಲ ಆಚೆಗೆ ಬರುತ್ತೆ. ಏನು ಯಾರ್ಯಾರ ಮೇಲೆ ಅಪಾದನೆ ಮಾಡ್ತಾ ಇದ್ರಲ್ಲ ಅದೆಲ್ಲ ನಿಂತೋಗುತ್ತೆ. ಏನಕ್ಕೆ ಒತ್ತಡ ಇದೆ? ನಾವು ಯಾವ ಒತ್ತಡಕ್ಕೂ ನಮ್ಮ ಸರ್ಕಾರ ಮಣಿಯಲ್ಲ. ಬಹಳ ಸ್ಪಷ್ಟವಾಗಿ ಒತ್ತಡಕ್ಕೆ ಮಣಿದೆ SIT ರಚನೆ ಮಾಡಿದ್ದು ಅಂತ ಈಗ ಬಿಜೆಪಿ ಅವರು ಹೇಳ್ತಾರಪ್ಪ. ಬಿಜೆಪಿ ಅವರು ಹುಟ್ಟು ಸುಳ್ಳುಗಾರರು, ಬರೀ ಸುಳ್ಳು ಹೇಳೋದೇ ಅವ್ರ ಕೆಲಸ. ಅವರು ಸುಳ್ಳು ಹೇಳಲಿಲ್ಲ ಅಂದ್ರೆ ತಿಂದ ಅನ್ನ ಜೀರ್ಣನೇ ಆಗಲ್ಲ. ಸುಳ್ಳು ಹೇಳಲಿಲ್ಲ ಅಂದ್ರೆ ರಾತ್ರಿ ನಿದ್ರೆನೇ ಬರಲ್ಲ ಅವ್ರಿಗೆ. ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾರೆ. ಬೆಳಿಗ್ಗೆ ಎದ್ರೆ ರಾತ್ರಿವರೆಗೂ ರಾಜಕಾರಣನೇ ಅವ್ರದ್ದು. ಸ್ವಲ್ಪ ಕೆಲಸಗಳು ನೋಡ್ಕೊಂಡು ರಾಜಕಾರಣ ಮಾಡಲಿ. ಅದು ಬಿಟ್ಬಿಟ್ಟು 24 ಗಂಟೆನೂ ರಾಜಕಾರಣ ಮಾಡ್ಕೊಂಡಿದ್ರೆ ಇದೇ ಆಗೋದು. ಬುದ್ಧಿವಂತರಿದ್ದಾರೆ, ಜನ ಅರ್ಥ ಮಾಡ್ಕೊಳ್ತಾರೆ. ಯಾರಿಂದ ಇವತ್ತು ಇದೆಲ್ಲ ಷಡ್ಯಂತ್ರಗಳೆಲ್ಲ ಬಯಲಾಯಿತು ಅಂತ SITಯಿಂದ ಬಯಲಾಗುತ್ತೆ. SITನ ರಚನೆ ಮಾಡಿದ ಕಾಂಗ್ರೆಸ್ಸು. ಏನು ಈ ಷಡ್ಯಂತ್ರಗಳಿತ್ತು ಇದೆಲ್ಲ ಬಯಲಾದರೆ ಕಾಂಗ್ರೆಸ್ ಪಕ್ಷ ನೋಡಿ ಸರಿಯಾಗಿ SIT ರಚನೆ ಮಾಡಿದ್ರು, ಅದರಿಂದ ಇದೆಲ್ಲ ಆಶಯ ಬಂತು, ನ್ಯಾಯ ಸಿಕ್ತು ಅಂತ ಸಹಜವಾಗಿ. ವಿಚಾರದಲ್ಲಿ ಸರ್ ರಾಜ್ಯ ಸರ್ಕಾರ ಕೂಡ ಸರಿಯಾಗಿ ನಡ್ಕೊಂಡಿಲ್ಲ. ಧರ್ಮಸ್ಥಳಕ್ಕೆ ಈ ಮಟ್ಟಿಗೆ ಕಳಂಕ ಬರೋದಕ್ಕೆ ರಾಜ್ಯ ಸರ್ಕಾರ ನಡೆನೂ ಕೂಡ ಕಾರಣ. ಒಂದ್ ನಿಮಿಷ SIT ಮಾಡದೇ ಇದ್ರೆ ಇದೆಲ್ಲ ಆಶಯ ಬರ್ತಿತ್ತಾ? ನೀವೇ SIT ಮಾಡದೇ ಇದ್ರೆ ಇದೆಲ್ಲ ಆಶಯ ಬರ್ತಿತ್ತಾ? ಖಂಡಿತ ಬರ್ತಿರ್ಲಿಲ್ಲ. SIT ಮಾಡಿದ್ರಿಂದ ನಿಜಾಂಶ ಎಲ್ಲ ಆಚೆಗೆ ಬರುತ್ತೆ. ಏನು ಯಾರ್ಯಾರ ಮೇಲೆ ಅಪಾದನೆ ಮಾಡ್ತಾ ಇದ್ರಲ್ಲ ಅದೆಲ್ಲ ನಿಂತೋಗುತ್ತೆ. ಏನಕ್ಕೆ ಒತ್ತಡ ಇದೆ? ನಾವು ಯಾವ ಒತ್ತಡಕ್ಕೂ ನಮ್ಮ ಸರ್ಕಾರ ಮಣಿಯಲ್ಲ. ಬಹಳ ಸ್ಪಷ್ಟವಾಗಿ ಒತ್ತಡಕ್ಕೆ ಮಣಿದೆ SIT ರಚನೆ ಮಾಡಿದ್ದು ಅಂತ ಈಗ ಬಿಜೆಪಿ ಅವರು ಹೇಳ್ತಾರಪ್ಪ. ಬಿಜೆಪಿ ಅವರು ಹುಟ್ಟು ಸುಳ್ಳುಗಾರರು, ಬರೀ ಸುಳ್ಳು ಹೇಳೋದೇ ಅವ್ರ ಕೆಲಸ. ಅವರು ಸುಳ್ಳು ಹೇಳಲಿಲ್ಲ ಅಂದ್ರೆ ತಿಂದ ಅನ್ನ ಜೀರ್ಣನೇ ಆಗಲ್ಲ. ಸುಳ್ಳು ಹೇಳಲಿಲ್ಲ ಅಂದ್ರೆ ರಾತ್ರಿ ನಿದ್ರೆನೇ ಬರಲ್ಲ ಅವ್ರಿಗೆ. ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾರೆ. ಬೆಳಿಗ್ಗೆ ಎದ್ರೆ ರಾತ್ರಿವರೆಗೂ ರಾಜಕಾರಣನೇ ಅವ್ರದ್ದು. ಸ್ವಲ್ಪ ಕೆಲಸಗಳು ನೋಡ್ಕೊಂಡು ರಾಜಕಾರಣ ಮಾಡಲಿ. ಅದು ಬಿಟ್ಬಿಟ್ಟು 24 ಗಂಟೆನೂ ರಾಜಕಾರಣ ಮಾಡ್ಕೊಂಡಿದ್ರೆ ಇದೇ ಆಗೋದು.